ಲಕ್ಷ್ಮಣ ವರಸುಗ ಲಕ್ಷ್ಮಣ ಮುದದಿ ಲಕ್ಷ್ಮಣ ವರಸುಗ ಲಕ್ಷ್ಮಣ ಮುದದಿ ಕ್ಷಣ ಬೋಲಿ ಅನುಜಾತ अनुजात विकासित वनजात लोकाने अनुजात विकासित वनजात लोकाने क्षण बोली अनुजात गुण ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡೈ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡೈ ಅನುವೀಂ ಸುಗ್ರೀವಾಗೆ ಅನುಮಾನಿಸದೆ ಅನುಜಾತ ಗುಣ ಲಕ್ಷ್ಮಣ ಅಣ್ಣ, ವರ್ಷ ಕಾಲ ಕಳೆದು ಶರಋತು ಕಾಲ ಬಂದರೂ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ಇನ್ನೂ ತೊಡಗಲಿಲ್ಲ. ನೀನು ಹೋಗಿ ಸುಗ್ರೀವರಾಜನನ್ನು ಎಚ್ಚರಿಸಿ ಬಾ ಸಹೋದರ. ಆಗಲಿ ಅಣ್ಣ. ಹೋಗುವೆ ನಾಂ ಜವದೊಳಗ ಅಣ್ಣ. ಹೋಗುವೆ ನಾಂ ಜವದೊಳಗ ನಾನೀಗಲ ಸುಗ್ರೀವ ನಡೆಗೆ ಹೋಗುವೆ ನಾಂ ಜವದೊಳಗ ಅಣ್ಣ. ಹೋಲಿ ವಿದಾರ ನದಿ ಮೇಲಾದ ಪದವಿಗಳ ಹೋಲಿ ವಿದಾರಣದ ಮೇಲಾದ ಪದವಿಗಳ ಗೋಳಾಡುತ್ತಿರುತ್ತಲಮ್ಮ ಗೋಳಾಡುತ್ತಿರುತ್ತಲಮ್ಮ ಚರಿತನಂ ಮರತಿಹ ಚರಿತನಂ ಮರತಿಹ ತಲೆಯನ್ನು ವಿಜಯತಗಳ ಹೋಗುವೆ ನಾಂ ಜವದೊಳಗ ನಾನೀಗಲ ಸುಗ್ರೀವ ನಡೆಗೆ ಹೋಗುವೆ ನಾಂ ಜವದೊಳಗ ಅಣ್ಣ. ಮಾಡಿ ಉಪಕಾರಗಳ ನೋಡಿ ಮಾದಾಂಧತೆಯೋ ನೋಡಿ ಉಪಕಾರಗಳ ನೋಡಿ ಮಾದಾಂಧತೆಯೋ ಕೂಡಿ ಮೆರೆಯುತ್ತಲಿರುವ ದುರುಳವ ನರರನು ಪರಿಪರಿಹಿತದಲ್ಲಿ ಸಿಕ್ಕಿತು ಬರುವೆ ಹೋಗುವೆ ನಾಂ ಜವದೊಳಗ ನಾನೀಗಲ ಸುಗ್ರೀವ ನನಗೆ ಹೋಗುವೆ ನಾಂ ಜವದೊಳಗ ಅಣ್ಣ. ನಾನು ಹೀಗಲೇ ಸುಗ್ರೀವನ ಬಳಿಗೆ ಹೋಗಿ ಅವನ ಹರವನ್ನು ಹಡಗಿಸಿ ಬರುವೆನು. ಲಕ್ಷ್ಮಣ, ಶಾಂತ ರೀತಿಯಿಂದ ಕಾರ್ಯವನ್ನು ಸಾಧಿಸಿಕೊಂಡು ಬಾ ಸಹೋದರ. ಆಗಲಿ ಅಣ್ಣ. ಸುಡುವೆ ನಾಂ ಕಿಷ್ಕಿಂಧೆಯ ಸುಡುವೆ ಕಿಷ್ಕಿಂಧೆಯ ಪಡ ಪಡ ಕಪಿಗುಲವ ಕಡೆದು ಪಡವಿಯೋಳ್ ಇರುವೆ
ಕೆಡುಕನಾಂ ಸುಗ್ರೀವನ ಹನುಮನ ಕೆಡುಕನಾಂ ಸುಗ್ರೀವನ ಹನುಮನ ಕಳೆದು ಈ ಕೋಪಾಗ್ನಿಗೆ ಆಹುತಿ ಕೊಡುವೆ ಎಲ್ಲವೋ ಸುಗ್ರೀವ, ಎಲ್ಲಿ ಹಡಗಿ ಕುಳಿತಿರು ಹೆದ್ದಿವರೆಗೆ ಬೇಗ ಬನ್ನಿ. ಲಕ್ಷ್ಮಣದೇವ ಶಾಂತನಾಗು. ಹಂಗದ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ನಿನ್ನ ನೆಂಬಿದವರಳು ಕತಿ ಒಂದು ತೋರ್ಪುದು ಚಿತವೇ ಲಕ್ಷ್ಮಣದೇವ ಕ್ಷಮಿಸಬೇಕು. ಸುಗ್ರೀವ ರಾಜನನ್ನು ಅಪರಾಧಿ ಎಂದು ಹೇಳಬಾರದು. ನಿಮ್ಮ ಕಾರ್ಯಕ್ಕಾಗಿಯೇ ಮಲಯ, ವಿಂಧ್ಯ, ಹಿಮಾಚಲಾದಿ ಪ್ರಾಂತ್ಯಗಳಿಂದ ತಪ್ಪದೇ ಬರುವಂತೆ ಆಜ್ಞೆ ಮಾಡಿದ್ದಾರೆ. ಕಪಿವೀರೆಲ್ಲರೂ ಬರುತ್ತಿರುವರು. ಎಲ್ಲವೋ ಹಂಗದ, ನಿಮ್ಮ ಚಿಕ್ಕಪ್ಪನಿಗೆ ಬರಲು ನಾಚಿಕೆಯಾಗಿ ನಿನ್ನನ್ನು ಕಳಿಸಿದೆನೆ. ಹೋಗಿ ನಿಮ್ಮ ಚಿಕ್ಕಪ್ಪನನ್ನು ಬರಮಾಡು. ಇಲ್ಲದಿದ್ದರೆ ನಿಮ್ಮ ಅಪ್ಪನಿಗೂ ಹಾಗತಿ, ನಿಮ್ಮ ಚಿಕ್ಕಪ್ಪನಿಗೂ ಆಗುತ್ತೆ. ಕೋಪಿಸಲಾಗದು ದೇವ. ಶೀಘ್ರದಲ್ಲೇ ಹೋಗಿ ನಮ್ಮ ಚಿಕ್ಕಪ್ಪನನ್ನು ಕರೆದುಕೊಂಡು ಬನ್ನಿ. ಶೀಘ್ರದಲ್ಲೇ ಹೋಗು. ಲಕ್ಷ್ಮಣದೇವ ವಂದಿಸುವೆನು. ಕೋಪವಿದೆ ಭೂಪಾಲಯ ದೀಪ ಮನದೆ ರಘುವರ ಕೋಪವಿದೆ ಭೂಪಾಲಯ
ಗಂಗಾಧರ ವ್ಯಾಪ್ತವ ಸಿಂಧುವೆ ಕೇಳ್ ವಂದಿಸುವೆ ವಿಂದಾನರ ವಿಂದಾಜಯ ಸಿಂಧುವೆ ಕೇಳ್ ಇಂದೋ ನಲ ವಿಂದಾಜಯ ಇಂದೋ ನಲ ವಿಂದಾಜಯ ಗಂಗಾಜಯ ವಂದಿಸುವೆ ಸಂದಾಜಯ ವಂದಿಸುವೆ ಗೋಪಾವಿದೆ ಗೋಪಾಲಯ ದೀಪ ಮನದೆ ರಘುವರ ಗೋಪಾವಿದೆ ಗೋಪಾಲಯ ದೀಪ ಮನದೆ ಇಂದು ನಾನು ಬಂದಿರಲು ತಂದೋರದೆ ಏನೋ ಸುಗ್ರೀವ ಇಂದು ನಾನು ಬಂದಿರಲು ತಂದ ಮದ ನಂದೋರದೆ ಸುಂದರಿಯ ಕಂದರ್ಪಣ ಸುಂದರಿಯ ಕಂದರ್ಪಣ ಆನಂದಾಗಿದೆ ಮಂದಾಮತೆ ಆನಂದಾಗಿದೆ ಮಂದಾಮತೆ ಎಷ್ಟೋ ಮರ ನೀಚ ನಿನಗೆ ಭ್ರಷ್ಟರ ಜೀತಿ ಎಷ್ಟೋ ಮರ ನೀಚ ನಿನಗೆ ಸರಸೇರು ಆಲೋಚನೆಯ ಸರ್ವೋದಕಾಲೋಚನೆಯ ಸರಸೇರು ಆಲೋಚನೆಯ ಸರ್ವೋದಕಾಲೋಚನೆಯ ಕೆರೆ ಮಾಡುತ್ತೆ ಬೆರಿಗೋರುಗ ಕೆರೆ ಮಾಡುತ್ತೆ ಬೆರಿಗೋರುಗೆ ಬೆರಿಗೋದಿದೆ ದೊರೆ ಮನ್ನಿಸೋ ಬರಿಗೋದಿದೆ ದೊರೆ ಮನ್ನಿಸೋ ಗೋಪಾವಿದೆ ಗೋಪಾಲಯ ದೀಪ ಮನದೆ ರಘುವರ ಗೋಪಾವಿದೆ ಗೋಪಾಲಯ ದೀಪ ಮನದೆ ಲಕ್ಷ್ಮಣನ ಲಕ್ಷಿಸದೆ ಭಿಕ್ಷಿಸಿದ ಮುಕ್ಷಿಕನೇ ಲಕ್ಷ್ಮಣನ ಲಕ್ಷಿಸದೆ ಭಿಕ್ಷಿಸಿದ ಮುಕ್ಷಿಕನೇ ಮುಕ್ಷಿಯನು ನಿರ್ವಿಘ್ನ ಮುಕ್ಷಿಯನು ನಿರ್ವಿಘ್ನ ಎಷ್ಟೋ ಮರ ನೀಚ ನಿನಗೆ ಭ್ರಷ್ಟರ ಜೀತಿ ಎಷ್ಟೋ ಮರ ನೀಚ ನಿನಗೆ ಎಲ್ಲವೋ ಸುಗ್ರೀವ ನಮ್ಮಿಂದ ಉಪಕಾರವನ್ನು ಒಂದು ನಮ್ಮ ವಿಚಾರವನ್ನೇ ಮರೆತು ನೀನು ಶ್ರೀಲೋಲವಾಗಿ ಮೆರೆತಿರುವ ಕ್ಷಮಿಸಬೇಕು ಲಕ್ಷ್ಮಣ ದೇವ ಕ್ಷಮಿಸಬೇಕು. ಈ 4 ತಿಂಗಳು ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿವೀರರನ್ನು ಒಟ್ಟುಗೂಡಿಸಬೇಕಾಗಲು 4 ತಿಂಗಳು ತಡವಾಯಿತಷ್ಟೇ ಪ್ರಭು. ಈ ಎಲ್ಲರೂ ಒಟ್ಟಿಗೆ ಕೂಡಿರುವರಾ? ಕೆಲವರು ಬಂದಿರುವರು ಮತ್ತೆ ಕೆಲವರು ಬರುತ್ತಿರುವರು ಪ್ರಭು. ಹಾಗಾದರೆ ಈ ನಿಮ್ಮ ಕಪಿ ಸೈನ್ಯವೆಲ್ಲ ಕರೆದುಕೊಂಡು ನಮ್ಮ ಅಗ್ರಜನೊಳಗೆ ಬಾ. ಹಾಗೆ ಆಗಲಿ ಪ್ರಭು, ಹಾಗೆ ಆಗಲಿ. ಗಿಡುಬುಡಿ ಗಗನದೊಳಾಡುತ್ತೆ
ಗದದೊಳಾಡುತ್ತೆ ಸೀತಾ ಬಡು ನಡುವಿಗೆ ಬಲ್ಕಲೋಲಲೋಚನೆಗಳಂ ಸೀತಾ ಉಡಿಮಿಂಚಂ ಕೆದರಿದೆ ಉಡಿಮಿಂಚಂ ಕೆದರಿದೆ ಉಡಿ ಮಿಂಚಂ ಕೆದರಿದೆ ಸೀತಾ ಸರಿ ಬೆಳಗಿ ನಿಂಬಾರೆ ಹೀರೇಕೆ ಬರೆಯಾದೆ ಮಾರದ ಪದಕ್ಕೆ ಸೀತಾ ಜಾನಕಿ ಬಲೆಂದು ಬಾಲೆ ಬಾಲ ಜಾನಕಿ ತಳೆಗ ಬಲೆಂದು ಬಾಲೆ ಬಾಲ ಜಾನಕಿ ತಳೆಗ ಕೂಲಲಳೆ ಪಾಲನೀನ ಸೀತಾ ಕೂಲಲಳೆ ಪಾಲನೀನ ಕೂಲಲಳೆ ಪಾಲನೀನ ಕೂಲಲಳೆ ಪಾಲನೀನ ಲಯ ಲಯಲೋತಿನೆ ಓರಾತಿ ಸೀತೆಯೇ ವೇದ ಪರಿಗ ಸೀತಾ 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 ಜಾನಕಿ ನಿನ್ನ ಮುಖ ಕಮಲವನ್ನು ನಾನು ಮತ್ತೊಮ್ಮೆ ನೋಡುವಿನೇ ಆ ಸೀತಾ ಸುಗ್ರೀವರಾಜನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರ್ಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನಾಹುತ ಮಾಡಿದನೋ ಕಾಣೆನಲ್ಲ. ಅಣ್ಣ ಅಣ್ಣ ಲಕ್ಷ್ಮಣ ಅಣ್ಣ ಎಲ್ಲಿ ಸುಗ್ರೀವರಾಜನಲ್ಲಿ? ಅದೋ ಅಣ್ಣ, ಸುಗ್ರೀವರಾಜನು ಕಪಿ ಸೈನ್ಯವೆಲ್ಲ ಕರೆದುಕೊಂಡು ಇತ್ತಲೇ ಬರುತ್ತಿರುವನು. ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಸುಗ್ರೀವರಾಜ, ನಿಮಗೆ ಮಂಗಳವಾಗಲಿ. ಸೀತಾನ್ವೇಷಣಕ್ಕೆ ಕಾರ್ಯಕ್ಕೆ ಇಷ್ಟೊಂದು ತಡ ಮಾಡಲು ಕಾರಣವೇನು? ಪ್ರಭು, ಈ 4 ತಿಂಗಳು ಮಳೆಗಾಲವಾದ್ದರಿಂದ ಸೀತಾನ್ವೇಷಣ ಕಾರ್ಯಕ್ಕೆ ಸ್ವಲ್ಪ ತಡವಾಯ್ತಷ್ಟೇ ಪ್ರಭು. ಈಗ ಎಲ್ಲರೂ ಒಟ್ಟುಗೂಡಿರುವರೆ? ಹೌದು ಪ್ರಭು, ಎಲ್ಲರೂ ಒಟ್ಟುಗೂಡಿರುವರು. ಎಲ್ಲಿ ನನ್ನ ಪ್ರಿಯ ಶಿಷ್ಯನಾದ ಆಂಜನೇಯನೇ ಕಾಣುತ್ತಿಲ್ಲವಲ್ಲ? ಪ್ರಭು, ಇದೋ ನೋಡಿ, ನಿಮ್ಮ ಕಾರ್ಯಕ್ಕಾಗಿಯೇ ಇತ್ತಲೇ ನಗು ನಗುತ್ತಾ ಓಡಿ ಬರುತ್ತಿರುವನು.
ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಆಂಜನೇಯ ನಿನಗೆ ಮಂಗಳವಾಗಲಿ ಮೇಲೆ. ಸುಗ್ರೀವರಾಜ, ಪ್ರಭು ಸಕಲ ಭೂಮಂಡಲವನ್ನು ಹರಿತಿರುವ ನೀನು ಯಾರ್ಯಾರು ಯಾವ ದಿಕ್ಕಿಗೆ ಹೋಗಬೇಕೆಂದು ನಿನ್ನ ಕಟ್ಟಪ್ಪಣೆಯಿಂದ ಆಜ್ಞೆಯನ್ನು ಮಾಡು. ಹಾಗೆ ಆಗಲಿ ಪ್ರಭು. ಪ್ರಭು, ಪಶ್ಚಿಮ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ವಿನೂತನನ್ನು ಕಳಿಸಿರುವೆನು, ಪಶ್ಚಿಮ ದಿಕ್ಕಿಗೆ ಸುಷೇಣನನ್ನು ಕಳಿಸಿರುವೆನು, ಉತ್ತರಾಭಿಮುಖವಾಗಿ ಶತವಲಿಯನ್ನು ಕಳಿಸಿರುವೆನು. ಇನ್ನುಳಿದಿರುವುದು ದಕ್ಷಿಣಾಭಿಮುಖ. ಆ ದಿಕ್ಕಿಗೆ ಆಂಜನೇಯ ಒಡೆಯ ಹೀಗೆ ಬಾ. ಹಂಗದ ಜಾಮೂನ್ ತಾದಿರೆ ಹೀಗೆ ಬನ್ನಿ. ಎಲ್ಲರೂ ಗಮನವಿಟ್ಟು ಕೇಳಿ, ಇದು ಸುಗ್ರೀವಾಜ್ಞೆ. ನೀವೆಲ್ಲರೂ ದಕ್ಷಿಣಾಭಿಮುಖವಾಗಿ ಹೊರಟು ನದಿ, ವಿಂಧ್ಯಾದಿ, ನರ್ಮದಾ, ಗೋದಾವರಿ ಪರ್ವತಗಳನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಇನ್ನು ಮುಂದಕ್ಕೆ ಹೋಗಿ ಚೇಳ, ಕೇರಳ, ಪಾಂಡ್ಯ, ಚೇರಾದಿ ಮುಂತಾದಿ ದೇಶಗಳನ್ನು ಹುಡುಕಿ ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಹಂಗಾರಿಕೆ ಎಂಬ ರಕ್ಕಸಿರುವಳು. ಅವಳಿಗೆ ಹೆದರದೆ ಮುಂದೆ ಹೋಗಿ ಭೋಗಾವತಿ ನಗರವು ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ನಮ್ಮ ಪಿತೃಲೋಕವು ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಹೋಗಬೇಡಿ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯ ರಶ್ಮಿಯೂ ಕೂಡ ಕಾಣುವುದಿಲ್ಲ, ಅಂದರೆ ಕತ್ತಲೆಯ ನಾಡು. ಆದ್ದರಿಂದ ಮುಂದಕ್ಕೆ ಹೋಗಬೇಡಿ. ಆಗಲಿ ಒಡೆಯ. ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಆ ನೀಚ ರಾವಣನ ನೆಲೆಯನ್ನು, ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರದಿದ್ದ ಪಕ್ಷದಲ್ಲಿ ಆಂಜನೇಯ ಒಡೆಯ, ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿರುವುದು ಬಿಡು. ಆಗಲಿ ಒಡೆಯ. ಸುಗ್ರೀವರಾಜ, ಪ್ರಭು, ಈ ಎಲ್ಲಾ ವಿಷಯಗಳನ್ನು ನೀನು ಹೇಗೆ ತಿಳಿದುಕೊಂಡೆ? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಬೇಕೆಂದು ನನ್ನನ್ನು ಹಟ್ಟಿಸಿಕೊಂಡು ಬಂದಾಗ ನಾನು ಭಯದಿಂದ ಹೆದರಿ ಇಡೀ ಭೂಮಂಡಲವನ್ನೇ ಸುತ್ತಿ ನಾನಾ ವಿಧವಾದ ಅದ್ಭುತಗಳನ್ನು ತಿಳಿದುಕೊಂಡಿರುವೆನು ಪ್ರಭು. ಪ್ರಭು, ಇನ್ನು ಯಾವುದೇ ವಿಷಯವಿದ್ದರೂ ಆಂಜನೇಯನಿಗೆ ತಿಳಿಸಬಹುದು. ಮಾರುತಿ ಒಡೆಯ, ಈ ಮಹತ್ತರವಾದ ಕಾರ್ಯವು ನಿನ್ನಿಂದಾಗುವುದೇ? ಪ್ರಭು, ಶ್ರೀರಾಮನೆ ನಿಮ್ಮಯ ಕರುಣಾರಸವಿಲ ಸತ್ಕಟಾಕ್ಷ ಹೊಂದಿರೆ ಶ್ರೀರಾಮನೆ ನಿಮ್ಮಯ ಕರುಣಾರಸವಿಲ ಸತ್ಕಟಾಕ್ಷ ಹೊಂದಿರೆ ಕ್ಷಣಗೋಹಾರ ಹೊಡೆದಂ ಸದಬಡಿದು ಆ
ಮಲವಿನಿಂದ ರಾಮ ಶ್ರೀರಾಮಚಂದ್ರ ಪ್ರಭು, ನಿಮ್ಮ ಕರುಣ ಕಟಾಕ್ಷ ನನ್ನ ಮೇಲೆ ಸಂಪೂರ್ಣವಾಗಿರುವಾಗ ನನಗೆ ಭಯವೆಂದರೇನು? ನಿಮ್ಮ ಅಪ್ಪಣೆ ಆದರೆ ಸಾಕು. ಆಂಜನೇಯ, ನನ್ನ ಜಾನಕಿಯನ್ನು ಕಂಡಾಗ ಈಕೆ ಸೀತೆ ಎಂದು ಗುರುತಿಸಬಲ್ಲೆಯ? ಸಾಧ್ಯವಿಲ್ಲ ಒಡೆಯ. ಹಾಗಾದರೆ ಇಲ್ಲಿ ಬಾ, ಕೆಲವು ಕುರುಹುಗಳನ್ನು ಹೇಳುವೆನು. ಬಾ. ಜಾನಕಿ ಹರಡುವ ಹರಿದ ಪೇಳೆ ಜಾನಕಿ ಹರಡುವ ಹರಿದ ವಿಚಾರಗಳನ್ನು ನಿನಗೆ ತಿಳಿಸಿರುವೆನು. ಒಂದು ತಿಂಗಳೆಂಬ ಅವಧಿಯಲ್ಲಿ ನನ್ನ ಜಾನಕಿಯ ಕುಶಲವಾರ್ತೆಯನ್ನು ತಂದೊಪ್ಪಿಸಬೇಕು. ಅದು ಅಲ್ಲದೆ ಈ ಮುದ್ರಾಂಕಿತವನ್ನು ಕೊಟ್ಟು ಆಕೆಯಲ್ಲಿರುವ ಚೂಡಾರತ್ರವನ್ನು ತೆಗೆದುಕೊಂಡು ಬಾ. ಅಪ್ಪಣೆ ಒಡೆಯ. ಅದು ಅಲ್ಲದೆ ಇಲ್ಲಿ ಬಾ ಮಾರುತಿ. ಗೋಚರವಾಯಿತೆ? ಅರ್ಥವಾಯಿತು ಒಡೆಯ, ಅರ್ಥವಾಯಿತು. ಲಕ್ಷ್ಮಣ ಸ್ವಾಮಿ, ಮಾರುತಿ, ಊರ್ಮಿಳಾಪತಿ, ನಿಮ್ಮ ಹತ್ತಿಗೆಯವರನ್ನು ಕಂಡಾಗ ತಮ್ಮ ವಿಚಾರವಾಗಿ ಏನೆಂದು ಅರುಗಲಿ ಪ್ರಭು? ಮಾರುತಿ, ಮಾತೆಯು ಕಂಡಾಕ್ಷಣ ಈ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಅರ್ಥವಾಯಿತು ಒಡೆಯ, ಅರ್ಥವಾಯಿತು. ಲಕ್ಷ್ಮಣ ಸ್ವಾಮಿ, ಅಂದು ನೀವು ಪಂಚವಟಿಯಲ್ಲಿ ಇದ್ದಿದ್ದರೆ ನಮಗಿಂದು ಇಂಥ ಗತಿಯು ಬರುತ್ತಿರಲಿಲ್ಲ. ಮಾರುತಿ, ಅಂದು ನಾನು ಈ ಕಾರ್ಯವನ್ನು ಮಾಡದಿದ್ದರೆ ನಿಮಗೆ ನಮ್ಮ ದರ್ಶನವೇ ಸಿಗುತ್ತಿರಲಿಲ್ಲ. ನಮನವಾಯಿತು ಒಡೆಯ, ನಮನವಾಯಿತು. ಹಂಗದ ಜಾಂಬುವಂತರೆ,
ಆಂಜನೇಯ, ಹಿಂದಿನಿಂದ ಮೊದಲುಗೊಂಡು ಸೀತಾ ಮಾತೆಯವರ ದರ್ಶನವಾಗುವ ತನಕ ಆಹಾರವನ್ನಾಗಲಿ ಜಲಪಾನವನ್ನಾಗಲಿ ಮಾಡುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರರ ಪಾದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ಸೀತಾನ್ವೇಷಣ ಕಾರ್ಯಕ್ಕೆ ತೊಡಗೋಣ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಹಂಗದ ಜಾಂಬುವಂತರೆ ಆಂಜನೇಯ, ನಾನಾ ಪ್ರದೇಶಗಳನ್ನು ಸುತ್ತಿಕೊಂಡು ಬಂದರು ಮಾತೆಯವರ ದರ್ಶನವಾಗಲಿಲ್ಲವಲ್ಲ. ಅದು ಅಲ್ಲಿ ನೋಡಿ, ಅಲ್ಲಿ ಒಂದು ಗುಹೆಯು ಕಾಣುತ್ತಿರುವುದು. ಸುಖ ಕೋಗಿಲೆಗಳು ಮಧುರ ಗಾನವು ಕೇಳಿ ಬರುತ್ತಿರುವುದು. ಅದು ಅಲ್ಲದೆ ಹಂಸ ಪಕ್ಷಿಗಳು ಸಾಲು ಸಾಲಾಗಿ ಹೋಗುತ್ತಿರುವವು. ಆ ಚೋರನಾದ ರಾವಣನು ಸೀತಾ ಮಾತೆಯನ್ನು ಅಲ್ಲೇನಾದರೂ ಬಚ್ಚಿಟ್ಟಿರಬಹುದೇನೋ. ಹೋಗಿ ನೋಡಿ ಬರೋಣ, ಬಂದಿರಿ. ನಡೆ ಆಂಜನೇಯ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಆಂಜನೇಯ, ಇದೇನು ನಾವು ರಾಮಧ್ಯಾನ ಮಾಡುತ್ತಾ ಮೊದಲಿದ್ದ ಜಾಗಕ್ಕೆ ಬಂದೆವಲ್ಲ. ಅಲ್ಲದೆ ಕ್ಷಣ ಮಾತ್ರದಲ್ಲಿ ಮಹಾ ತಪಸ್ವಿಗಳು ಮಾಯವಾದರಲ್ಲ. ಹಂಗದ ಕುಮಾರ, ತಪಸ್ಸಿಗಳ ಮಹಿಮೆ ಅಪಾರವಾದದ್ದು. ನದಿ ಮೂಲ, ಗುರುಮೂಲ, ಶ್ರೀಮೂಲವನ್ನು ಪರೀಕ್ಷಿಸಲು ಹೋಗಬಾರದು. ಆಂಜನೇಯ, ಅಲ್ಲಿ ನೋಡು, ಯಮುನೆ ಗೃದ್ಧಾವೇಶವನ್ನು ಧರಿಸಿ ನಮ್ಮನ್ನು ನುಂಗಲು ಇತ್ತ ಕಡೆಯೇ ಬರುವಂತಿದೆ. ಮುಂದೇನು ಗತಿ? ಇನ್ನು ನಮ್ಮಗಳ ಆಯಸ್ಸು ಮುಗಿದಂತೆಯೇ. ರಾಮ ರಾಮ ರಾಮ, ಭ್ರಷ್ಟ ಕೈಕೆ ಓರ್ವಳಿಂದ ಅದೆಷ್ಟೊಂದು ಜನಕ್ಕೆ ವಿಪತ್ತು ಸಂಭವಿಸಿತೋ ರಾಮಚಂದ್ರ. ವನವಾಸವಂ ಹೊಂದಿದನು ರಾಮ. ರಾಮ ರಾಮ, ವನವಾಸವಂ ಹೊಂದಿದನು ರಾಮ. ಸತಿಯನಗಲಿದ ಖಟ ಪುತ್ರ ಶೋಕಾರ್ಥ ಭೂಪ ತನುವಂತ ಬಿಟ್ಟು ಈ ಲೋಕವನಳಿದ. ತನುವಂತ ಬಿಟ್ಟು ಈ ಲೋಕವನಳಿದ ಗಣವೀರ ಮಾರೀಚ ಮುಖ ಮುಖ್ಯರ ರಾಮ. ಘನವೀರ್ಯ ಕನಸೌರ್ಯದಿಂ ಮೃದರಾಜ್ಯ ಮಡಿದನ ಖಟ. ಘನಸೌರ್ಯದಿಂ ಮೃದರಾಜ್ಯ ಮಡಿದನ ಖಟ. ಹಾ ಪೌಲಸ್ಯ ನಿಂಸಿತೆ ದೈತೇಂದ್ರನ ಕೈಯೋಳ್ ಸಿಲುಕಿ ಬಹು ದುಃಖವಂ ಪಡುತಿ ಹೇಳಿ. ಯಮಗೆ ಬಂದದು ಪ್ರಾಣನಾಸ. ಆತ್ಮಬುದ್ಧಿ ಸುಖ ಚೈವ, ಗುರುಬುದ್ಧಿ ವಿಶೇಷತೆ, ಪರಬುದ್ಧಿ ವಿನಾಶಾಯ, ಶ್ರೀ ಬುದ್ಧಿ ಪ್ರಳಯಕಾರಿ ಎಂಬ ಹಾರೊತ್ತು ತಿಳಿದಿತೇ ತಾತ. ಆಂಜನೇಯ, ಬೇಸರ ಪಡಬೇಡ.
ಮುಂದೆ ಹೋಗಿ ನೋಡೋಣ, ನಡೆಯಿರಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ತಾತ, ಆಂಜನೇಯ, ಈ ಸಾಗರವನ್ನು ನೋಡಿದಿರಾ? ನೋಡಿದೆನು ಆಂಜನೇಯ. ಶತಯೋಜನ ವಿಸ್ತೀರ್ಣವಾದ ಈ ಸಾಗರವನ್ನು ನೋಡಿದಿರಾ? ಈ ಸಾಗರವನ್ನು ದಾಟಿ ಹೋದರಲ್ಲವೇ ನಾವು ಲಂಕಾನಗರವನ್ನು ಸೇರುವುದು. ಆದ್ದರಿಂದ ನೀವು ಯಾರು ಯಾರು ಎಷ್ಟು ಯೋಜನೆ ಹಾರಬಲ್ಲಿರಾ ಅದನ್ನು ತಿಳಿದು ಹೇಳಿ, ನಾನು ಸ್ವಲ್ಪ ಕಾಲ ರಾಮಧ್ಯಾನ ಮಾಡುತ್ತಾ ಕುಳಿತಿರುವೆನು. ಆಗಲಿ ಆಂಜನೇಯ. ಆಗಲಿ ಆಂಜನೇಯ. ಜೈ ರಘುವೀರ ಸಮರ್ಥ. ನಳ, ನೀನು ಎಷ್ಟು ಯೋಜನ ಬಲ್ಲೆ? ಇಲ್ಲಿ ನಿಲ್ಲು. ನೀಲ, ನೀನು ಎಷ್ಟು ಯೋಜನ ಬಲ್ಲೆ? ಅಲ್ಲಿ ನಿಲ್ಲು. ಗವಾಕ್ಸಿ, ನೀನು ಎಷ್ಟು ಯೋಜನ ಬಲ್ಲೆ? ನೀನು ಅಲ್ಲೇ ನಿಲ್ಲು. ತಾತ, ತಾವು ಎಷ್ಟು ಯೋಜನ ಬಲ್ಲಿರಿ? ಅಂಗದ, 90 ಯೋಜನೆ ಆರುವೆ ಈ ಶರದಿ. ಅಂಗದ, 90 ಯೋಜನೆ ಆರುವೆ ಈ ಸರದಿ. ಉಳಿದ ಯೋಜನೆ ಆಗದು ಏನಾಗೆ. ಅಂಗದ, ಉಳಿದ ಯೋಜನೆ ಆಗದು ಏನಾಗೆ. ಕೇಳಿರಿ ಕೇಳಿರಿ ವಾನರ ವೀರರೇ. ಅಂಗದ, ಕೇಳಿರಿ ಕೇಳಿರಿ ವಾನರ ವೀರರೇ. ಮೇಲಾಗಿ ವಾರ್ತಿಯ ಕೇಳಿಯ ದಾಟಲು. ಅಂಗದ, ನಾನು 90 ಯೋಜನ ಮಾತ್ರ ಹಾರಬಲ್ಲೆ. ಉಳಿದ 10 ಯೋಜನ ಹಾರಲು ನನ್ನಿಂದ ಸಾಧ್ಯವಿಲ್ಲ. ಅಂಗದ, ನೀನು ಎಷ್ಟು ಯೋಜನ ಹಾರಬಲ್ಲೆ? ಹೇಳುವೆನು ಕೇಳು ತಾತ. 100 ಯೋಜನ ಹಾರುವೆ ಈ ಶರದಿ. 100 ಯೋಜನ ಹಾರುವೆ ಈ ಶರದಿ. ಮರಳಿಯಿಂದಕ್ಕೆ ಬರಲಾರೆನು ನಾನು ಸದಾ. ಮರಳಿಯಿಂದಕ್ಕೆ ಬರಲಾರೆನು ನಾನು. ಕೇಳಿರಿ ಕೇಳಿರಿ ವಾನರ ವೀರರೇ. ಮೇಲಾಗಿ ವಾದಿಯ ಕೇಳಿಯ ದಾಟಲು. ತಾತ, ನಾನು ಇಲ್ಲಿಂದ ಹಾರಿ ಲಂಕಾನಗರಕ್ಕೆ ಸೇರುವೆನು. ಆದರೆ ಹಿಂತಿರುಗಿ ಮಾತ್ರ ಮರಳಿ ಬರಲಾರೆನು ತಾತ. ಕೇಸರಿಯ ಗರ್ಭದಲ್ಲಿ ಜಂಬೂಕನದ ನರಿ ಹುಟ್ಟಿದಂತಾಯಿತಲ್ಲೋ. ಆಡಿಕೊಳ್ಳಬೇಡ ತಾತ, ನಾನು ಯುವರಾಜನಲ್ಲವೇ. ಅಂಗದ, ತಾತ, ಈ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲ. ಇದಕ್ಕೆಲ್ಲ ಸಾಮರ್ಥ್ಯನು ಆಂಜನೇಯನು. ಆಂಜನೇಯ, ಹೇಳು, ಎದ್ದೇಳು. ಶ್ರೀರಾಮನ ಕಾರ್ಯ ನಿನ್ನಿಂದನೇ ಆಗಬೇಕು. ಆಂಜನೇಯ, ಈ ಕಾರ್ಯವು ನನ್ನಿಂದ ಆಗಬೇಕೇ? ಹೌದು ಆಂಜನೇಯ. ಹಾಗಾದರೆ ಈಗಲೇ ಮಹೇಂದ್ರಗಿರಿಯನ್ನು ಏರಿ ಅಲ್ಲಿಂದ ಶ್ರೀರಾಮನ ಬಾಣದ ವೇಗದಂತೆ ಹಾರಿ ಲಂಕಾನಗರವನ್ನು ಸೇರುವೆನು. ನಾನು ಬರುವವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲೇ ಕುಳಿತಿರಿ. ಆಗಲಿ ಹಾಗೆ ಹಾಗೆ ಆಂಜನೇಯ. ಲಂಗೆ ಬೆನ್ನಿ ಪಾರ್ದಿಯ ಹೊರದಿ ಹುರದ ಹರುಸವಾದನರ ಲಂಗೆ ಬೆನ್ನಿ ಪಾರ್ದಿಯ. ಲಂಗೆ ಬೆನ್ನಿ ಪಾರ್ದಿಯ ಹೊರದಿ ಹುರದ ಹರುಸವಾದನರ ಲಂಗೆ ಬೆನ್ನಿ ಪಾರ್ದಿಯ. ಲಂಘಿಸಲಿರದ ಸಂಘದವರೆಗೂ ಒಂದು ಮರದ ಲಿಂಗದಲ್ಲಿ ಲಂಘಿಸಲಿರದ ಸಂಘದವರೆಗೂ ಒಂದು ಮರದ ಲಿಂಗದಲ್ಲಿ ಬೆನ್ನಿ ಪಾರ್ದಿಯ ವರದಿ ದುರದ ಹರುಸವಾಂತನರ ಬೆನ್ನಿ ಪಾರ್ದಿಯ.
ಪಾವನಾತ್ಮ ನಾದ ರಾಮನು ಪಾವನಾತ್ಮ ನಾದ ರಾಮನು ಪಾವನಾತ್ಮ ನಾದ ರಾಮನು ಭವಂತರಿಗೆ ಸುತ್ತಲಿ ಶ್ರೀವರ ಪಾದವು ಭಾವದಿಲೆನೈದ ಶ್ರೀವರ ಪಾದವು ಭಾವದಿಲೆನೈದ ಹೇಳಿ ಆಧೇಯ ಬರದಿ ಕುರನ ಅರಸವಾತು ನೆರಲ ಆಧೇಯ ಲಂಗಿ ಬೆಲಂಗಿ 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 ಬೆಲ ಬೆಲಿ ಆಧೇಯ 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 ಜಯ ರವಿರಹರ್ಥ ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಿಕಾ ಪರ್ವತವನ್ನು ತಿರಸ್ಕರಿಸಿ ಬಂದಿದ್ದು, ನನ್ನನ್ನೇ ಅಡ್ಡಗಟ್ಟಲು ಬಂದ ನಾಗಮಾತೆಯಾದ ಸುರಸಿಯ ದರ್ಪವನ್ನು ಅಡಗಿಸಿದ್ದು, ನನ್ನ ನೆರಳದನ್ನೇ ಹತ್ತ ಹಿತ್ತ ಚಲಿಸಿದಂತೆ ನನ್ನನ್ನೇ ನುಂಗಲು ಬಂದ ಸಿಂಹಿಕೆ ಎಂಬ ರಾಕ್ಷಸಿಯ ಗೃಹದೊಳಗೆ ಸೂಕ್ಷ್ಮ ರೂಪದಿಂದ ಪ್ರವೇಶಿ ಅವಳ ಉದರದಲ್ಲಿ ಬೃಹತ್ಕಾರವಾಗಿ ಬೆಳೆದು ಅವಳ ಶರೀರವನ್ನು ಸೇರಿಕೊಂಡು ಹೊರಗೆ ಬಂದಿದ್ದು ಎಲ್ಲವೂ ಭಕ್ತ ಪರಾಧೀನಾದ ನಿನ್ನ ಕೃಪಾ ಕಟಾಕ್ಷದಲ್ಲವೇ ರಾಘವ. ಆಹಾ, ಎಂತಹ ವೈವಿಯುಕ್ತ ನಗರವಿದು! ಹಾ ಪ್ರಚಂಡ ರಾವಣನ ಲಂಕಾನಗರ! ಚಂಡ ದಾನವ ಮಂಡಲೇಂದ್ರನ 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 ಕಂಡು ಬಿಡುತ್ತಿರೆ ಹಿಂಡುವೆ ಬಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಗಂಡೇ ಕಂಡೇ ಗಗನ ತಳಕ್ಕೆ ಹೊಗೆವ ಕಲ್ಲಾಲಗಳ ಮೇಲೆ ಹಾಡಿ ನೆಗೆಯುದೆ ಗಗನ ತಳಕ್ಕೆ ಹೊಗೆವ ಕಲ್ಲಾಲಗಳ ಮೇಲೆ ಹಾಡಿ ನೆಗೆಯುದೆ ಗಗತಿ ತಳಗೆ ಸುಗನ ತೆರದೆ ಗಗತಿಯೊಳಗೆ ಸುಗನ ತೆರದಿ ಗಗತಿ ಒಳಗೆ ಸುಖನ ತೆರದಿ ಗಗತಿ ಒಳಗೆ ಸುಖನ ತೆರದಿ ಗಗತಿ ಒಳಗೆ ಸುಖನ ತೆರದಿ ಸುಖನ ತೆರದಿ ಗಗತಿ ಒಳಗೆ ಸುಖನ ತೆರದಿ ಗಗತಿ ಒಳಗೆ ಸುಖನ ತೆರದಿ ಗಗತಿ ಒಳಗೆ ಇಲ್ಲಿಗೆ ಬರುತ್ತಿರೆ ನಗರವ ನರೆ ಕಂಡನ ಲಂಕಾ
ಲವನಿತ ಕಂಡೇ ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ಇಸ್ಕರುಣದಾನೆನಿಸಿ ಜಗವ ಬೋಧಿಸುತ್ತಿರ್ಪ ದಾಸಾನನ ಶಿರವ ಮೆಲುಕಿಸಿ ಈ ದುರುಳದಾಸನ ಭುರವ ಮೆಲುಕಿಸಿ ಶ್ರೀರಾಮಚಂದ್ರನ ಜಯದಿ ಹೇಮಚಂದ್ರನ ಜಯದಿ ತೊಳಪೆ ಮದ ಕಳ್ಳ ಸತೀಗ ತಳತಳಿಸಿ ಬೆಳಗಿದೆ ನಗರವ ತೊಳಪೆ ಮದ ಕಳ್ಳ ಸತೀಗ ತಳತಳಿಸಿ ಬೆಳಗಿದೆ ನಗರವ ತಳತಳಿಸಿ ಬೆಳಗಿದೆ ನಗರವ ಸಲತಿ ಕೂಟದ ಜಲದ ಮೇಲೆ ಸಲತಿ ಕೂಟದ ಜಲದ ಮೇಲೆ ಸಲತಿ ಕೂಟದ ಜಲದ ಮೇಲೆ ಸಲತಿ ಕೂಟದ ಜಲದ ಮೇಲೆ ಸಲತ್ರಿ ಕೂಟದ ಜಲದ ಮೇಲೆ ಜಲದ ಮೇಲೆ ಸಲತ್ರಿ ಕೂಟದ ಜಲದ ಕೂಟದ ಜಲದ ಮೇಲೆ ಸಲತ್ರಿ ಕೂಟದ ಜಲದ ಮೇಲೆ ಜಲಿ ಬದೈ ತರ ಫಳೆವ ನಗರವ ಜಲಿ ಬದೈ ತರ ಫಳೆವ ನಗರವ ಗಂಡನ ಲಂಕಾ ನಗರವ ಮಣಿಮಂಡಲ ಬನಿದ ಕಂಡೇ ಕಂಡೇ ಆಹಾ ಎಂತಹ ವೈಭವಯುತ ನಗರವಿದು ಈ ಪ್ರಚಂಡ ರಾವಣದ ಲಂಕಾನಗರ ಇರಲಿ ಈ ನಿಶರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶಿಸುವೆನು ಜೈ ಜೈ ರಘುವೀರ ಸಮರ್ಥ ಅಬ್ಬಾ ಈ ನಿಶರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶನ ಮಾಡೋಣೆಂದರೆ ಈ ಕೋಟೆಯ ಬಾಗಿಲಲ್ಲಿ ಯಾರೋ ರಾಕ್ಷಸಿಯು ಬೃಹತ್ಕಾರವಾಗಿ ಬಿದ್ದು ಒಳಾಡುತ್ತಿರುವಳಲ್ಲ. ಈಕೆಯು ಮಲಗಿರುವ ಸಮಯದಲ್ಲಿ ಕಳ್ಳನಂತೆ ಹೋಗುವುದು ವ್ಯಕ್ತವಲ್ಲ. ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿದು ಅನಂತರ ಪುರ ಪ್ರವೇಶ ಮಾಡುವೆನು. ಒಳ್ಳೆ ನನ್ನ ನಿದ್ರೆ ಎಲ್ಲ ಭಂಗವಾಯಿತು. ಮನ್ಮತ ನಿದ್ದೆ ಎಲ್ಲ ಹಾಳು ಮಾಡ್ತಾ ಇದ್ದಲ್ಲ.
ಛೀ! ಯಾರು ಯಾರು ನನ್ನ ನಿದ್ದೆಯನ್ನು ಭಂಗ ಮಾಡುವರು? ಯಾರು? ಓಹೋ, ಮಂಗಣ್ಣ, ನುಂಗಣ್ಣ. ನಿದ್ರೆಗೈವ ವೇಳೆಯಲ್ಲಿ ಮಧ್ಯರಾತ್ರಿ ವೇಳೆಯಲ್ಲಿ ಹೊದ್ದು ತಿರುಗುವ ಕಳ್ಳನಂತೆ. ಏಯ್ ಮಂಗಣ್ಣ, ಮಧ್ಯರಾತ್ರಿ ವೇಳೆಯಲ್ಲಿ ಹೊದ್ದು ತಿರುಗುವ ಕಳ್ಳನಂತೆ ನಿದ್ರೆಗೈವ ಸಮಯದಲ್ಲಿ ನಿದ್ರೆಗೈವ ಸಮಯದಲ್ಲಿ ಆರೇಲೆ ಕವಿಯೇ, ಈ ಆರೇಲೆ ಕವಿಯೇ. ಕಳ್ಳನಲ್ಲ ಹೇಳು ನಾನು, ಭೋತ್ರ ಹನುಮನ. ಹೇ ದಾನವಿ, ಕಳ್ಳನಲ್ಲ ಕೇಳೆ ನಾನು, ಒಳ್ಳೆ ವಾಯು ಭೋತ್ರ ಹನುಮನ. ಕಳ್ಳ ಮೌಳಿಗೆ ನಾನು. ಹೇ ದಾನವಿ, ಕಳ್ಳ ಮೌಳಿಗೆ ನಾನು. ಸಾರೇ ಬೇಗನೆ, ಈ ಸಾರೇ ಬೇಗನೆ. ಹೇ ದಾನವಿ, ನಾನೊಂದು ಸಾರಿ ಈ ಪುರವನ್ನು ಪ್ರವೇಶ ಮಾಡುವೆನು, ನನಗೆ ದಾರಿಯನ್ನು ಬಿಡು. ಏನು? ನೀನು ಈ ಪುರವನ್ನು ಒಂದು ಸಾರಿ ಪ್ರವೇಶ ಮಾಡುವೆಯಾ? ಹೌದು. ಅದು ನಿನ್ನಿಂದ ಸಾಧ್ಯವಿಲ್ಲ. ಆ ತ್ರಿಮೂರ್ತಿಗಳಿಗೆ ಸಾಧ್ಯವಿಲ್ಲ, ನಿನ್ನಿಂದ ಸಾಧ್ಯವೇ? ತ್ರಿಮೂರ್ತಿಗಳಿಗೆ ಅಸಾಧ್ಯವಾಗಿರಬಹುದು, ಈ ಮೂರ್ತಿಗೆ ಎಲ್ಲವೂ ಸಾಧ್ಯ. ನನ್ನ ಹೆಸರನ್ನು ಬಲ್ಲೆಯ? ಓಹೋ, ನಿನ್ನ ಹೆಸರು? ಹಾಗಾದರೆ ಹೇಳಿಯೇ ಬಿಡು, ನಾನು ಕೇಳಿಯೇ ಮುಂದಕ್ಕೆ ಹೋಗುತ್ತೇನೆ. ಏಯ್ ಮಂಗಣ್ಣ, ನನ್ನ ಹೆಸರು ಲಂಕಿಣಿ. ಲಂಕಿಣಿ, ಕಿಂಕಿಣಿ, ಮಂಗಿಣಿ. ನನ್ನ ಲಾಂಗೂಲನ್ನು ಹಿಡಿದು ಕುಣಿ 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 ಕುಣಿ. ಮಂಗಣ್ಣ, ನನ್ನನ್ನು ಗೆದ್ದು ನಂತರ ಮುಂದೆ ಹೋಗು. ಓಹೋ, ನಿನ್ನನ್ನು ಗೆದ್ದು ಮುಂದೆ ಹೋಗಬೇಕೇ? ಹೌದು. ಹಾಗಾದರೆ ಕೇಳು, ನೀನಾದರೂ ಸ್ತ್ರೀ, ನಾನಾದರೂ ಪುರುಷ. ಒಂದು ಷರತ್ತಿನ ಮೇಲೆ ಯುದ್ಧವನ್ನು ಮಾಡೋಣ. ಅದು ಯಾವ ಷರತ್ತು? ಮೊದಲು ನಿನ್ನ ಮುಷ್ಟಿಯಿಂದ ನನಗೆ 3 ಪ್ರಹಾರಗಳನ್ನು ಒಡೆ. ನಾನು ರಾಮಾನುಗ್ರಹದಿಂದ ಬದುಕುಳಿದರೆ, ರಾಮಾನುಗ್ರಹದಿಂದ ಬದುಕಿ ಉಳಿದರೆ ತಾನೆ ಮಂಗಣ್ಣ ನಾನು ನಿನಗೊಂದು ಪೆಟ್ಟನ್ನು ಕೊಡುವೆನೋ, ಆಗುವುದೋ? ನೀನು ನನಗೆ 1 ಪೆಟ್ಟು, ನಾನು ನಿನಗೆ 3 ಪೆಟ್ಟು. ಅದು ಹಾಗಲಿ, ಕುಳಿತಿಕೋ. ಹಾಗಲಿ, ಮೊದಲು ನನ್ನ ಸರದಿ. ಆಗಬಹುದು, ಕುಳಿತಿಕೋ. ಜೈ ರಘುವೀರ ಸಮರ್ಥ. ಈ ಮಂಗಣ್ಣ ನಮ್ಮ ಗೆದ್ದಿ ಮುಂದೆ ಹೋಯ್ತೀನಿ ಅಂತ ನಾನು 3 ಕೂತ್ಕೊಟ್ಟನೆ, ಒಂದೇ ಗುದ್ದಿಗೆ ಹೊಡೆದಿ ಬೀಸಾಕ್ಬಿಡ್ತೀನಿ.
ಏಯ್ ಮಂಗಣ್ಣ, ನಿಮ್ಮ ಮನೆ ದೇವ್ರು ನೆನ್ಸ್ಕೋ, ಜೈ ಶ್ರೀ ಕುಳಿತಿಕೋ. ಜೈ ಅಂಗಿರೋ ಜೈ ಭುವನೇಶ್ವರಿ. ರಾಮಚಂದ್ರ. ಹೋಯ್ತು, ಅದು ನನಗೆ 3 ಗುದ್ದು ಕೊಟ್ಟಿದ್ದು, ಒಂದೇ ಗುತ್ತಿಗೆ ಫಿನಿಶ್ ಆಯ್ತು. ಏಯ್ ಮಂಗಣ್ಣ, ಹೋಯ್ತು, ಸೊತ್ತು ಆಯ್ತು, ಹೋಯ್ತು. ಏಯ್ ಅಕ್ರ ಮಕ್ರ ಬರ್ರ ಇಲ್ಲಿ, ಇದು ತಗೊಂಡೋಗಿ ಈ ಹೆಮ್ಮಿನ ಬೆಡ್ತಿಂದ ಕೆಳಗೆ ಬಿಸಾಕ್ಬಿಡ್ರು, ಬರ್ರ. ಜೈ ರಘುವೀರ ಸಮರ್ಥ. ಎಲ್ಲ ಮಂಗಣ್ಣ ಎಲ್ಲೋ ನಿದ್ದೆಗಣ್ಣಲ್ಲಿ ಸರಿಯಾಗಿ ಮಡಗಿಲ್ಲ. ಜೈ ರಘುವೀರ ಸಮರ್ಥ. ಇನ್ನ 2 ಪೆಟ್ಟದೆ ಮಂಗಣ್ಣ, ಕೂತ್ಕೋ. ಆಗಲಿ. ಈ ಸಾರಿ ಜೈ ರಘುವೀರ ಸರಿಯಾಗಿ ಕಸರತ್ ಮಾಡ್ಬಿಟ್ಟು ಸರಿಯಾಗಿ ಮಾಡಕ್ಬಿಡ್ತೀನಿ, ಕೂತ್ಕೋ. ಜೈ ರಘುವೀರ ಏಯ್ ಮಂಗಣ್ಣ, ಜೈ ಭುವನೇಶ್ವರಿ. ರಾಮಚಂದ್ರ. ಹೋಯ್ತು, ಸರಿ ಸರಿಯಾಗಿ ಮಡಗಿರಲ್ಲ, ಮಡಗಾದ್ ಮಡಗಿದ್ದೀನಿ, ಬಿಗಿಯಾಗಿ ಮಡಗಿದ್ದೀನಿ. ಕೈಯೂ ಇಲ್ಲ, ಕಾಲೂ ಎತ್ತುತ್ತಾ ಇಲ್ಲ. ಹೋಯ್ತು, ಸೋತ್ತೋಯ್ತು, ಹೋಯ್ತು. ಲೇ ಅಕ್ರ ಮಕ್ರ ಬರ್ರ ಇಲ್ಲಿ, ಇದು ತಗೊಂಡೋಗಿ ಕಟ್ಟೆಗೆ ಸಾಕ್ಬಿಟ್ರು, ಬರ್ರ. ಜೈ ರಘುವೀರ ಸಮರ್ಥ. ಮಾಡಕ್ದೆ, ಸರಿಯಾಗಿ ಮಾಡಕ್ದೆ. ಈ ಕಾಡಿನ ಗೆಡ್ಡೆ ಗೆಣಸು ತಿಂದು ಭಾರಿ ಗಟ್ಟಿಯಾಗದೆ ಈ ಕೋತಿ. ಲೇ ಮಂಗಣ್ಣ, ಇನ್ನ 1 ಪೆಟ್ಟಿದೆ, ಕೂತ್ಕೋ. ಜೈ ರಘುವೀರ ಸಮರ್ಥ. ಜೈ ಶ್ರೀರಾಮ್. ಹೇ ಸಂಭವಿ. ರಾಮಚಂದ್ರ. ವೈಟ್ ಒಂಟಾಯ್ತು, ಎಲ್ಲ ಉಚ್ಕೊಂಬಿಟ್ಟದೆ, ಹಿಂದೆ ಮುಂದೆ ಎಲ್ಲ ಉಚ್ಕೊಂಬಿಟ್ಟದೆ. ವಾಸನೆ 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 ವಾಸನೆ. ಇಲ್ಲ ಮಂಗಣ್ಣ, ಈ ಪಟ್ಟಿ ಹೊಡೆದಿದ್ದೀನಿ. ಇಲ್ಲಿ ನೋಡು, ಏನಿಲ್ಲ. ಏಯ್ ಅಕ್ರ ಮಕ್ರ ಬರ್ರ ಇಲ್ಲಿ, ತಗೊಂಡೋಗಿ ಆ ಸಮುದ್ರಕ್ಕೆ ಬಿಸಾಕ್ಬಿಡ್ರ, ತಗೊಂಡೋಗಿ. ಜೈ ಶ್ರೀರಾಮ. ಲಂಕಿಣಿ, ಈಗ ನಿನ್ನ ಸರದಿ ಮುಗಿಯಿತು, ಈಗ ನನ್ನ ಸರದಿ. ಕುಳಿತುಕೊಳ್ಳಾಗು. ಮಂಗಣ್ಣ ಬೇಡ ಕಣ, ರಾಜಿ ಮಾಡ್ಕೊಂಬಿಡಣ. ಹೊಟ್ಟೆಲಿ 3 ಮಕ್ಕಳವೆ, ಬಡವೆ, ಬದುಕೊಂಬಿಡ್ತೀನಿ ಕಣೋ. ನಿನ್ನ ದಮ್ಮಯ್ಯ ಅಂತ ಮುಟ್ಬಿಡೋ. ಲಂಕಿಣಿ, ರಾಮ ಕಾರ್ಯಕ್ಕೆ ತಡವಾಗುವುದು, ಕುಳಿತಿಕೋ. ಬೇಡ ಕಣ ಮಂಗಣ್ಣ, ನಿನ್ನ ದಮ್ಮಯ್ಯ ಅಂತೀನಿ ಕಣೋ, ರಾಜಿ ಆಗ್ಬಿಡೋಣ. ಬೇಗ. ಬೇಡ ಕಣ ಮಂಗಣ್ಣ, ಬೇಗ ಕುಳಿತುಕೊಳ್ಳಾಗು. ಬೇಡ ಕಣ ಮಂಗಣ್ಣ. ಹಾಡಿದ ಮಾತಂತೆ ನಡೆಯಬೇಕು. ಬಾ ಕುಳಿತುಕೋ. ಕುತ್ಕೊಳ್ಳೇಬೇಕೇನೋ ಮಂಗಣ್ಣ. ಕುಳಿತುಕೊಳ್ಳಬೇಕು ಮಂಗಣ್ಣ, ಹಾ. ಏನೋ ನೋಡೋಣ, ರಾಜಿ ಆಗ್ಬಿಡೋಣ ಕಣ. ಬೇಡ ಮಂಗಣ್ಣ, ಕುಳಿತುಕೋ. ಹೊಡಿಯೋದು ಹೊಡಿತಿ. ಹ್ಮ್. ಹೆಂಗ್ ಹೊಡಿತೀನ್ರೆ, ಹ್ಮ್. ಹಿಂಗೆ ಆಗಲಿ. ಏನೋ ಬದುಕೊಂಬಿಡ್ತೀನಿ. ಆಗಲಿ, ಕುಳಿತುಕೋ. ಆಯ್ತು, ನೀನು ನಮ್ಮ ಕುತ್ಕೋತಾ ಇದ್ದೀನಿ ಮಂಗಣ್ಣ, ಕುತ್ಕೊಳ್ಳೋ. ಕುಳಿತುಕೋ. ಮೆತ್ ಕೊಡಿ ಅಂಜೋನೆ.
ನೋವಾಗ್ತೈತೆ ನೋಡಿ. ಜೈ ಮಂಗಣ ಬೇಡ ಕಣೋ ಮಕ್ಕಳವೇ, ಬಡವೆ ಬದುಕತ್ತೀನಿ. ಹಾಗಾದರೆ ಈ ಪುರ ಪ್ರವೇಶ ಮಾಡಲೇ? ಅದು ಸಾಧ್ಯವಿಲ್ಲ. ಕುಳಿತುಕೋ ಬೇಗ. ಮಂಗಣ ಇಬ್ರು ಮದುವೆ ಮಾಡ್ಕೊಂಬಿಡಣ. ಕುಳಿತುಕೋ. ಮಂಗಣ ಮೇಲ್ಗೊಡಿಯೋ. ಆಗಲಿ. ಏ ಲಂಕಿಣಿ, ರಾಮ ಕಾರ್ಯಕ್ಕೆ ತಡವಾಗುತ್ತಿದೆ, ಬಾ ಕುಳಿತುಕೋ. ಮಂಗಣ ಆಯ್ತಪ್ಪ, ಇಷ್ಟೆಲ್ಲ ಹೇಳಿದೆ ಏನು ಪ್ರಯೋಜನ? ಇಚ್ಛೆ ಮಾಡ್ಕೊಂಡ್ಬೇಡ. ಜೈ ರಘುವೀರ ಸಮರ್ಥ. ಆಂಜನೇಯ, ಬ್ರಹ್ಮನ ಕೊಟ್ಟ ಶಾಪವು ಫಲಿಸಿತು. ಬ್ರಹ್ಮದೇವನು ಲಂಕಾನಗರಕ್ಕೆ ಆಂಜನೇಯ ವಾನರರಿಂದ ಎಂದು ಅಪಜಯವಾಗುವುದೋ ಅಂದೇ ಲಂಕಾನಗರಕ್ಕೆ ಅಪಜಯವೆಂದು ಬ್ರಹ್ಮದೇವರು ಶಾಪವನ್ನು ಕೊಟ್ಟಿದ್ದರು. ನಿನ್ನ ಮನೆ ಇಚ್ಛೆಯಂತೆ ಮಾಡಿಕೋ, ಹೋಗು ಆಂಜನೇಯ. ಇದು ನಿನ್ನ ಶಾಪವೇ? ಹೌದು ಆಂಜನೇಯ. ಆಗಲಿ. ನನಗೆ ಆ ರಾವಣನ ಅಂತಃಪುರವನ್ನು ತೋರಿಸುವೆಯಾ? ಆಗಲಿ ಆಂಜನೇಯ. ಈ ಬಲಭಾಗಕ್ಕೆ ಹೋದರೆ ಅಲ್ಲೇ ಮುಂದೆ ಕಾಣುವುದು ಅದೇ ರಾವಣನ ಅಂತಃಪುರ. ಹೋಗು ಆಂಜನೇಯ. ಆಗಲಿ.